ಹಲೋ ಫ್ರೆಂಡ್ಸ್, ಕನ್ನಡಿಯ ಫೇಲ್ಡ್ ಇಂಡಿಯನ್ ಲಾ ಸಿಸ್ಟಮ್ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಫೇಲ್ಡ್ ಇಂಡಿಯನ್ ಲಾ ಸಿಸ್ಟಮ್ ಪಾರ್ಟ್ 1 ವಿಡಿಯೋನ ಇನ್ನು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ನೋಡಿ. ಫ್ರೆಂಡ್ಸ್, ನಾನು ಯಾಕೆ ಇಂಡಿಯನ್ ಲಾ ಸಿಸ್ಟಮ್ನ ಫೇಲ್ಡ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ. ದಯಮಾಡಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಮಾಡಿ. ನಮ್ಮ ದೇಶದ ಪಾಪ್ಯುಲೇಷನ್ ಬಂದ್ಬಿಟ್ಟು 140 ಕೋಟಿ ಪ್ಲಸ್ ಫ್ರೆಂಡ್ಸ್. ನಾವೆಲ್ಲರೂ ಕಾನೂನಿನ ಮುಂದೆ ತಲೆಬಾಗಲೇಬೇಕು, ಅದು ನಮ್ಮ ಕರ್ತವ್ಯನೂ ಹೌದು. ಆದರೆ ಇಂಥ ಲಾ ಸಿಸ್ಟಮ್ ಶ್ರೀಮಂತರಿಗೆ ಒಂದು ನ್ಯಾಯ ಮತ್ತು ಬಡವರಿಗೆ ಒಂದು ನ್ಯಾಯ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ಈ ವಿಡಿಯೋಲಿ ಕೊಡ್ತಾ ಹೋಗ್ತೀನಿ. ಕನ್ನಡಿ, ಇದು ನಿಮ್ಮ ಮತ್ತು ಸಮಾಜದ ಪ್ರತಿಬಿಂಬ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಫ್ರೆಂಡ್ಸ್, ಆಗಿನ ಕಾಲದಲ್ಲಿ ಪಂಚಾಯಿತಿ ಕಟ್ಟೆಯಲ್ಲಿ ಎಲ್ಲರಿಗೂ ಸರಿಸಮಾನವಾದ ನ್ಯಾಯ ಸಿಗ್ತಾ ಇತ್ತು. ಅವನು ಬಡವನು ಶ್ರೀಮಂತನು, ಅವನಿಗೆ ಅನ್ಯಾಯ ಆಗಿದೆ ಅಂದರೆ ಊರಿನ ಜನ ಎಲ್ಲ ಸೇರಿ ಪಂಚಾಯಿತಿ ಕಟ್ಟೆಯಲ್ಲಿ ನ್ಯಾಯ ಕೇಳ್ತಾ ಇದ್ರು. ಆದರೆ ಈಗ ನಮ್ಮ ನ್ಯಾಯಾಲಯದಲ್ಲಿ ಬರೋ ತೀರ್ಪಿಗೋಸ್ಕರ ತಿರುಗಿ ಚಪ್ಪಲಿ ಸವಿತಾ ಇದ್ದಾವೆ. ಫ್ರೆಂಡ್ಸ್, ನಾನು ಯಾಕೆ ಶ್ರೀಮಂತರಿಗೆ ಒಂದು ನ್ಯಾಯ ಮತ್ತು ಬಡವರಿಗೆ ಒಂದು ನ್ಯಾಯ ಅಂದೆ ಅಂದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಅಲ್ಲು ಅರ್ಜುನ್ ಅವರು ಕಾಲ್ ತೆರೆದ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಆ ದಿನ ಆದ ಬೆಳವಣಿಗೆ ಹೇಗಿತ್ತು ಅಂದರೆ ಫ್ರೆಂಡ್ಸ್, ಮಧ್ಯಾಹ್ನ 12 ಗಂಟೆಗೆ ಅರೆಸ್ಟ್ ಆಗಿ 3 ಗಂಟೆಗಳ ಬೇಲಾಗಿತ್ತು. ಅದೇ ಜಾಗದಲ್ಲಿ ಒಬ್ಬ ಜನಸಾಮಾನ್ಯ ಇದ್ದಿದ್ರೆ ಇದೇ ಥರ ಬೇಲ್ ಸಿಗ್ತಾ ಇತ್ತಾ ಅಂತ ನೀವೇ ಹೇಳಿ. ಮತ್ತೆ ನಮ್ಮ ಪಾರ್ಟ್ 1 ವಿಡಿಯೋಲಿ ನೋಡಿದ ಹಾಗೆ ಪುಣೆ ಪಾಶು ಕೇಸಲ್ಲಿನೂ 2 ಜೀವ ತೆಗೆದ ಹುಡುಗನಿಗೆ ಬರೀ 15 ಗಂಟೆಯಲ್ಲಿ ಬೇಲ್ ಸಿಕ್ಕಿತ್ತು. ಕೇಸ್ 4, ಅತುಲ್ ಸುಭಾಷ್ ಕೇಸ್. ಫ್ರೆಂಡ್ಸ್, ಅತುಲ್ ಸುಭಾಷ್ ಅವರ ಕೇಸ್ ಇಡೀ ಇಂಡಿಯಾದಲ್ಲಿ ವೈರಲ್ ಆಗಿತ್ತು ಮತ್ತು ಬಹಳ ಜನ ನಮ್ಮ ಜುಡಿಷಿಯರಿ ಸಿಸ್ಟಮಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಅಂತಲೂ ಹೋರಾಟ ಮಾಡಿದರು. ಮತ್ತು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ಲಾ ಆ್ಯಂಡ್ ಸಿಸ್ಟಮ್ ವುಮೆನ್ ಪರವಾಗೇ ಇದೆ ಅಂತ. ಮತ್ತು ಜುಡಿಷಿಯರಿ ಸಿಸ್ಟಮ್ ಅಂತ ಹಾಕಿ ಈ ಥರ ಎಮೋಜಿ ಹಾಕಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ರು ಫ್ರೆಂಡ್ಸ್. ಆ್ಯಂಡ್ ಅತುಲ್ ಸುಭಾಷ್ ಅವರು ಓಪನ್ ಆಗಿ ಹೇಳಿದ್ದಾರೆ ಜಡ್ಜ್ಮೆಂಟ್ ಎಲ್ಲ ಅವರ ಹೆಂಡತಿ ಪರವಾಗೇನೆ ಹೋಗ್ತಾ ಇದೆ ಅಂತ. ಪಾಪ ಅತುಲ್ ಸುಭಾಷ್ ಅವರು ಎಷ್ಟು ನೋವು ಅನುಭವಿಸಿ ಈ ಮಾತು ಹೇಳಿರಬಾರ್ದು. ನನ್ನ ಹೆಂಡತಿ ಮತ್ತು ಅವರ ಫ್ಯಾಮಿಲಿಗೆ ಶಿಕ್ಷೆ ಪ್ರಕಟ ಆದರೆ ನನ್ನ ಅಸ್ಥಿನ ಗಂಗಾ ನದಿಯಲ್ಲಿ ವಿಸರ್ಜಿಸಿ, ಇಲ್ಲಾಂದ್ರೆ ಕೋರ್ಟ್ ಮೋರಿಯಲ್ಲಿ ವಿಸರ್ಜನೆ ಮಾಡಿ ಅಂತ. ಅಂದರೆ ಲಾ ಆ್ಯಂಡ್ ಸಿಸ್ಟಮ್ ಬಗ್ಗೆ ಅವ್ರಿಗೆ ನಂಬಿಕೆನೇ ಹೊಟ್ಟೋಗಿತ್ತು. ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಅವ್ರಿಗೆ ಒಂದು ಓಪ್ ಇದ್ದಿದ್ರು ಅವ್ರು ಸೂಸೈಡ್ ಮಾಡ್ಕೊಳ್ತಾ ಇರಲಿಲ್ಲ ಫ್ರೆಂಡ್ಸ್. ಈಗ ಅತುಲ್ ಸುಭಾಷ್ ಅವರ ವೈಫ್ ಮತ್ತು ಅವರ ಫ್ಯಾಮಿಲಿಗೆ ಬೇಲ್ ಸಿಕ್ಕಿದೆ. ಕೇಸ್ ಇನ್ನು ಕೋರ್ಟಲ್ಲೇ ಇದೆ. ನೋಡೋಣ ಅತುಲ್ ಸುಭಾಷ್ ಅವರ ಅಸ್ಥಿನ ಗಂಗಾ ನದಿಗೆ ಬಿಡ್ತಾರೋ ಎಲ್ಲೋ ಕೋರ್ಟ್ ಮೋರಿಯಲ್ಲೋ ಅಂತ ನೋಡೋಣ. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಡಿವೋರ್ಸ್ ಎಷ್ಟು ಕಾಮನ್ ಆಗಿದ್ದಾವೆ ಅಂದರೆ ಪ್ರತಿ 10 ಮನೆಯಲ್ಲಿ ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ಡಿವೋರ್ಸ್ಡ್ ಇದ್ದೇ ಇರ್ತಾರೆ. ಬರೀ ಅತುಲ್ ಸುಭಾಷ್ ಅವರ ಕೇಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ರೀಸೆಂಟಾಗಿ ಆಕ್ಸೆಂಚರ್ ಮ್ಯಾನೇಜರ್ ಒಬ್ಬರು ಹೆಂಡತಿಯ ಕಿರುಕುಳ ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಹೇಳಿದ್ದು ಒಂದೇನೆ, ನಮ್ಮ ಲಾ ಆ್ಯಂಡ್ ಸಿಸ್ಟಮ್ ವುಮೆನ್ ಪರವಾಗಿದೆ ಅಂತ. ಫ್ರೆಂಡ್ಸ್, ನಾನು ಇಲ್ಲಿ ಯಾವ ಜೆಂಡರ್ನ ದೂಷಿಸ್ತಾ ಇಲ್ಲ. ನಮಗೆ ಹೆಣ್ಣಿನ ಮೇಲೆ ಗೌರವ ಇದೆ. ನಮ್ಮ ಹೆಣ್ಣನ್ನು ನಾವು ಭರತ ಮಾತೆಗೆ ಹೋಲಿಸುತ್ತೇವೆ. ನಮ್ಮ ಲಾ ಆ್ಯಂಡ್ ಸಿಸ್ಟಮ್ ಹೇಳೋದು ಏನು ಅಂದರೆ ಆಲ್ ಆರ್ ಈಕ್ವಲ್ ಆ್ಯಂಡ್ ಆಲ್ ಹ್ಯಾವ್ ಈಕ್ವಲ್ ರೈಟ್ಸ್ ಅಂತ. ಆದರೆ ಈ ಕೇಸಸ್ನ ನೋಡಿದ ಮೇಲೆ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್? ನಿಜವಾಗ್ಲೂ ನಮ್ಮ ಲಾ ಆ್ಯಂಡ್ ಸಿಸ್ಟಮ್ ಜೆಂಡರ್ ಈಕ್ವಾಲಿಟಿನ ಕಾಪಾಡೋ ಕೆಲಸ ಮಾಡ್ತಾ ಇದೆಯಾ? ನೀವೇ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. जजेस करप्ट होते हैं? Yes, not all of them. I would say few of them. There are judges डिस्ट्रिक्ट कोर्ट के भी, हाई कोर्ट के भी और एक दो बार सुप्रीम कोर्ट के भी जिनके ऊपर उंगलियां काफ़ी कॉन्क्रीट एविडेंस के साथ उठी हैं, राइट. बट उंगली तो इतना कॉन्क्रीटली उठी है कि कोई भी जज ये नहीं बोलेगा कि भाई हाउ डेयर यू से दिस, कि वी आर बियॉन्ड रिप्रोच. कभी कभार इट्स लाइक कि मैं कर लूँगा बट अगेन आई शुड. एक डिफेंस लॉयर या क्रिमिनल लॉयर टॉप लेवल पे इंडिया में वो कितने पैसे कमाते हैं पर मंथ? दिन के 30 लाख, दिन के 50 लाख फॉर 365 डेज. वेल, टेक आउट द संडेज. अब जो मर्जी जहाँ जैसे कर लो. बट यू थिंक कि अ गुड डिफेंस लॉयर करेक्ट कैन मेक 50 to 100 crores or 200 crores a year? 30 crores a year, 40 crores a year Is not is very median. a top one would be making 100 enough. Oh yes, why not? Easy. ಫ್ರೆಂಡ್ಸ್, ಈ ವಿಡಿಯೋಗಳಲ್ಲಿ ನೀವೇ ನೋಡಿದ್ರಿ ರಾಜ್ ಶಮಾರಿ ಅವರು ದೊಡ್ಡ ಲಾಯರ್ ಪಾಡ್ಕ್ಯಾಸ್ಟಲ್ಲಿ ಏನು ಹೇಳಿದ್ರು ಅಂತ. ಕೆಲವು ಲಾಯರ್ಗಳು ಒಂದು ಸರಿ ವಾದ ಮಾಡೋಕ್ಕೆ 10 ಲಕ್ಷ ತಗೋತಾರೆ ಅಂತೆ. ಇಲ್ಲೇ ನೀವೇ ನೋಡ್ಬೋದು ನಮ್ಮ ಲಾ ಆ್ಯಂಡ್ ಸಿಸ್ಟಮ್ ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ. ಒಬ್ಬ ಜನಸಾಮಾನ್ಯ ಇಂಥ ದೊಡ್ಡ ಲಾಯರ್ನ ಅಫೋರ್ಡ್ ಮಾಡೋಕ್ಕಾಗುತ್ತಂತ ನೀವೇ ಹೇಳಿ ಫ್ರೆಂಡ್ಸ್. ಆದರೆ ಮೊನ್ನೆ UPಯಲ್ಲಿ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ದು ಬಹಳ ದೊಡ್ಡ ನ್ಯೂಸ್ ಆಗಿತ್ತು. ಮುಸ್ಕಾನ್ ಮತ್ತು ಸೌರಭ್ಗೆ ಮದುವೆಯಾಗಿ 6 ವರ್ಷದ ಮಗಳಿರ್ತಾರೆ. ಸೌರಭ್ ಅವರು ಮರ್ಚೆಂಟ್ ನೇವಿ ಆಫೀಸರ್ ಆಗಿ ಲಂಡನ್ನಲ್ಲೇ ಇರ್ತಾರೆ.
ಮುಸ್ಕಾನ್ ಮತ್ತು ಅವರ ಮಗಳಿಗೆ ಬರ್ಡೇ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಬಂದಾಗ ಮುಸ್ಕಾನ್ ಮತ್ತು ಅವನ ಬಾಯ್ ಫ್ರೆಂಡ್ ಸೇರಿ ಸೌರಭ್ ಅವ್ರನ್ನ ಸಾಯಿಸಿ 15 ಪೀಸಲ್ಲಿ ಕಟ್ ಮಾಡಿ ಡ್ರಮ್ಮಲ್ಲಿ ಸಿಮೆಂಟ್ ಹಾಕಿ ಇಟ್ಟಿರ್ತಾರೆ. ಇಡೀ ದೇಶದಲ್ಲಿ ಸುದ್ದಿಯಾಗಿತ್ತು. ಅವರ ಕೇಸಲ್ಲಿ ಲಾಯರ್ಸ್ ಸಾಯಿಲ್ ಅನ್ನೋ ಮುಸ್ಕಾನ್ ಬಾಯ್ ಫ್ರೆಂಡ್ಗೆ ಕೋರ್ಟ್ ಹಾಲಲ್ಲೇ ಹೊಡೆಯೋಕ್ಕೆ ಮುಂದಾಗ್ತಾರೆ. ಬಟ್ ಅವ್ರ ಕೇಸ್ನ ಯಾರೂ ವಾದ ಮಾಡೋಕೆ ಮುಂದೆ ಬರಲ್ಲ. ಸಲ್ಯೂಟ್ ಸರ್. ಫ್ರೆಂಡ್ಸ್, ಈ ವಿಡಿಯೋನ ನೀವೇ ನೋಡಿ. ನಮ್ಮ ಲಾ ಆ್ಯಂಡ್ ಸಿಸ್ಟಮ್ನ ಕೆಲವೊಬ್ಬ ಹೆಣ್ಮಕ್ಳು ಹೇಗೆ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ. ಒಬ್ಬ ಲೇಡಿಗೆ ಡಿವೋರ್ಸ್ ಬೇಕಿರುತ್ತೆ. ಆ ಲೇಡಿ ಪರ ಲಾಯರ್ ಕೋರ್ಟಲ್ಲಿ ಜಡ್ಜ್ಗೆ ಕೇಳ್ತಾರೆ, ನಮ್ಮ ಕ್ಲೈಂಟ್ಗೆ ಅಂದರೆ ಆ ಮಹಿಳೆ ಒಬ್ಬರಿಗೆ ಪರ್ ಮಂತ್ 6.5 ಲಕ್ಷ ಬೇಕು ಅಂತ ಹೇಳ್ತಾರೆ. 6,16,300 per month. Does anybody spend this much? A single lady for herself? Oh, if she wants to spend, let her earn. Not on the husband. Any nominal amount. But I'm telling you, if this is, if you want an order from the court, I want the actual figures, not this lakhs of figures. ಈ ಥರ ಸಾಮಾಜಿಕ ಕಳಕಳಿ ಇರುವಂಥ ಒಳ್ಳೆಯ ಲಾಯರ್ ಇದ್ದರೆ ಮತ್ತು ವುಮೆನ್ ಕಾರ್ಡ್, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋ ಹೆಣ್ಮಕ್ಳಿಗೆ ಇದು ಒಂದು ಒಳ್ಳೆಯ ಜಡ್ಜ್ಮೆಂಟ್ ಆಗಿದೆ. ಈ ಸೊಪ್ಪು ನೀವೇ ಬೆಳಿಬೋದಲ್ಲ ಇಲ್ಲಿ? ನೋಡೋಣ, ಬರ್ತೀನಿ. ಅಲ್ಲೇ ಇದೆ, ಅಲ್ಲೇ ಬಿಡಿ. ಥ್ಯಾಂಕ್ ಯು ಅಪ್ಪ, ಚೆನ್ನಾಗಿದೆ ಸಾಂಬಾರು. ಎಲ್ಲ ಮಾಡಿದ್ರು ಹಂಗೆ ಮಾಡಿ, ಜೀವನ ಹಂಗೆ ಮಾಡ್ತಾರೆ. ಸಾಂಬಾರು, ರೊಟ್ಟಿ, ಅನ್ನ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರಲ್ಲ, ಈ ಜೀವನ ಹಿಂಗೆ ಒಳ್ಳೆದನ್ನು ಮಾಡ್ಕೊಂಡು. ಈಗ ವಿಡಿಯೋಲ್ಲಿ ನೀವೇ ನೋಡಿದ್ರಿ ಫ್ರೆಂಡ್ಸ್, ಸ್ವತಃ ಹೈಕೋರ್ಟ್ ಜಡ್ಜ್ ಬಂದ್ಬಿಟ್ಟು ಕೈದಿಗಳಿಗೆ ನೀಡಿರೋ ಆಹಾರನ ಟೇಸ್ಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿದರು. ನಮ್ಮ ದೇಶದಲ್ಲಿ ಎಷ್ಟೋ ಜನ ಕೂಲಿ ಕಾರ್ಮಿಕರು 3 ಹೊತ್ತು ಊಟ ಸಿಗದೆ ಬಿಸಿಲು ಮಳೆ ಅಂದೆ ಕೆಲಸ ಮಾಡ್ತಾರೆ. 3 ಹೊತ್ತು ಬಿಡಿ, ಸರಿಯಾಗಿ 2 ಹೊತ್ತು ಊಟ ಸಿಕ್ಕರೆ ಸಾಕು ಅಂತ ಇರ್ತಾರೆ. ಆದರೆ ಇಲ್ಲಿ ಕೊಲೆ, ಮರ್ಡರ್ ಅಥವಾ ಬೇರೆ ಏನೋ ಸಮಾಜಘಾತುಕ ಕೆಲಸ ಮಾಡಿರೋ ಕೈದಿಗಳಿಗೆ 3 ಹೊತ್ತು ಬಿಸಿ ಊಟ ಮತ್ತು ಥರ ಟಿಫಿನ್ಸ್ ಮತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಊಟ ಕೂಡ. ಸ್ವತಃ ಕೈದಿಗಳೇ ಎಷ್ಟೋ ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ಇಲ್ಲಿ ಎಲ್ಲ ರೀತಿಯ ಸಪ್ಲೈ ಸಿಗುತ್ತೆ ಜೈಲಲ್ಲಿ ಅಂತ. ಅದು 500ರಿಂದ 1000ಕ್ಕೆ. ಕೈದಿಗಳಿಗೆ ಭರ್ಜರಿಯಾಗಿ ರಾಜಾತಿಥ್ಯ ಕರುಣಿಸ್ತಾ ಇರುವಂತಹ ಕೆಲ ಅಧಿಕಾರಿಗಳಿದ್ದಾರೆ. ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ರಾಶಿ ಸಿಗರೆಟ್ ಅನ್ನು ಗುಡ್ಡೆ ಹಾಕೊಂಡು, ಗುಟ್ಕಾ ಪ್ಯಾಕೆಟ್ ಅನ್ನ ಗುಡ್ಡೆ ಹಾಕೊಂಡು ನಮ್ ರಾಯಲ್ ಲೈಫ್ ಸ್ಟೈಲ್ ನೋಡ್ರಿ ಅಂತ ಹೇಳಂಗೆ ಕಾಣಿಸ್ತಾ ಇದೆ. ರಾಶಿ ಸ್ಮಾರ್ಟ್ ಫೋನ್, ಒಂದ ಎರಡ, ಯಾವ್ದನ್ನು ಹೇಳೋಣ ಯಾವ್ದನ್ನು ಬಿಡೋಣ, ಆ ತರ ಸ್ಥಿತಿಯಲ್ಲಿ ಕಲಬುರಗಿ ಸೆಂಟ್ರಲ್ ಜೈಲ್ ಕಂಡು ಬಂದಿದೆ. ನೀವೇ ವಿಡಿಯೋ ನೋಡಿದ್ರಿ ಅಲ್ವಾ? ಈಗ ಹೇಳಿ, ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಅವ್ರು ಮಾಡಿರೋ ತಪ್ಪನ್ನು ತಿದ್ಕೊಳ್ಳಕ್ಕೆ ಎಲ್ಲಿಂದ ಸಾಧ್ಯ ಅಂತ. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಈ ಕೈದಿ ಹೇಳೋದನ್ನ ನೀವೇ ಕೇಳಿ. ಮೇಡಮ್, ಜೈಲು ಊಟ ಖಂಡಿತ ನಾಯಿ ಕೂಡ ಅಂದ್ರೆ ಎಲ್ಲರೂ ಅದನ್ನೇ ತಿನ್ಬೇಕು, ಬೇರೆ ದಾರಿ ಇಲ್ವಲ್ಲ. ಪುಸ್ತಕದಲ್ಲಿ ಏನೇನೋ ಇರ್ಬೋದು, ಇಲ್ಲ ನಾ ಆತರ ಹೈ ಕ್ವಾಲಿಟಿ ಊಟ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿ. ಬಟ್ ತಟ್ಟೆ ಒಳಗೆ ಬಂದಾಗ ಅದು ಲೋ ಕ್ವಾಲಿಟಿನೇ. ಜೈಲಲ್ಲಿನ ಊಟ ನಾಯಿ ಕೂಡ ತಿನ್ನಲ್ವಂತೆ. ಇದು ಜೈಲ್ ಅಂಡರ್ಲೆಸ್ ಆಗಿರೋ ಕೈದಿ ಹೇಳಿದ ಮಾತು. Matrimonial laws were always skewed against the men. However, with everyone finding a voice on social media, the other side against the male gender is now open for all to see. An Indian co-founder of a $10 billion HR company in San Francisco has claimed that his wife Divya cheated on him with a married man, and while they are in the process of getting a divorce, she has filed fake cases of rape and child kidnapping against him. ಫ್ರೆಂಡ್ಸ್, ಈ ಕೇಸಲ್ಲೂ ಸೇಮ್ ಸ್ಟೋರಿ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಫ್ರೆಂಡ್ಸ್. ವೈಫ್ ಬೇರೆ ಒಬ್ಬ ಹುಡುಗನ ಜೊತೆ ಅಫೇರ್ ಇಟ್ಕೊಂಡಿರ್ತಾರೆ ಮತ್ತು ಡಿವೋರ್ಸ್ ಫೈಲ್ ಮಾಡಿ ಇವಾಗ ಎವ್ರಿ ಮಂತ್ 2ರಿಂದ 3 ಲಕ್ಷ ಆ್ಯಸ್ ಎ ಅಲ್ಯುಮನಿ ಆಗಿ ತಗೋತಾ ಇದ್ದಾರೆ. ನಮ್ಮಲ್ಲಿ ಇರೋ ಕೆಲವು ಇಂಥ ಹೆಣ್ಣು ಮಕ್ಕಳೇ ನಮ್ಮ ಲಾ ಆ್ಯಂಡ್ ಸಿಸ್ಟಮ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದು. ಮತ್ತು ಅವರ ಹಸ್ಬೆಂಡ್ ಮಲ್ಟಿ ಬಿಲಿಯನಿಯರ್, ಕಂಪನಿ ಓನರ್ ಆ್ಯಂಡ್ ಫೌಂಡರ್ ಇದ್ರೂ ಬೇರೆ ಗಂಡಸಿನ ಜೊತೆ ಇದ್ದು ಅವರ ಗಂಡನಿಗೆ ಚೀಟ್ ಮಾಡಿ ಡಿವೋರ್ಸ್ಗೆ ಅಪ್ಲೈ ಮಾಡಿ ಆ ಹಸ್ಬೆಂಡಿಂದಾನೇ ಅಲ್ಯುಮನಿ ಪಡಿತಾ ಇದ್ದಾರೆ. ಫ್ರೆಂಡ್ಸ್, ಇನ್ನು ಬೇಲ್ ಬಗ್ಗೆ ಮಾತಾಡೋದು ಬೇಡ ಬಿಡಿ. ಬೇಲ್ನ ಎಷ್ಟು ದುರುಪಯೋಗ ಮಾಡ್ಕೋಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕೆಲವು ಎಕ್ಸಾಂಪಲ್ಸ್ ಇಲ್ಲಿವೆ ನೋಡಿ. हिंदुस्तान के कानून से आखिर कोई डरता क्यों नहीं? हर आए दिन किसी न किसी लड़की का रेप किया जाता है, क्योंकि दोस्तों यहाँ के वैशी दरिंदों को यहाँ का सिस्टम समझ आ चुका है. जैसे वीरनाथ पांडे को. हाँ दोस्तों, ये वही पांडे है जिसने मई 2024 में एक 17 साल की लड़की को किडनैप किया और उसके साथ सेक्सुअल असॉल्ट किया था. उसके बाद पुलिस ने इसे गिरफ्तार तो किया था, लेकिन कानून सामने आ गया जिसकी वजह से इसे बेल मिल गई.
बस दोस्तों फिर होना क्या था, 5 अगस्त 2024 को इसने फिर से उसी लड़की को 1 महीने के लिए अगवा किया और उसे लगातार सेक्सुअली अब्यूज करता रहा और 2 सितंबर को पांडे ने इस लड़की को छोड़ दिया। ये जानते हुए पांडे एक क्रिमिनल है, विमेनाइजर है, फिर ऐसे जानवर को सोसाइटी में खुला क्यों छोड़ा गया? सरकार से अब हमारी यही गुजारिश है कि वो हिंदुस्तान के कानून को थोड़ा और स्ट्रांग बनाए ताकि हमारी बहनें इस कंट्री में बिना किसी डर के रहे। ಬೇಲ್ ಮೇಲೆ ಆಚೆ ಬಂದು ಮತ್ತೆ ಅದೇ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಲಾ ಅಂಡ್ ಸಿಸ್ಟಮ್ ಸಕ್ಸಸ್ಫುಲಿ ಫೇಲ್ಯೂರ್ ಆಗಿದೆ ಅಂತ. ಎಲ್ಲಿ ಮನ ಪರಿವರ್ತನೆ ಆಗುತ್ತಂತ ನೀವೇ ಹೇಳಿ ಫ್ರೆಂಡ್ಸ್. ಅದಕ್ಕೆ ಈ ವಿಡಿಯೋನ ನಾನು ಹೇಳೋಕೆ ಇಷ್ಟಪಡೋದು ಏನು ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ನ ಬೇರೆ ದೇಶದಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶದ ಪ್ರಜೆಗಳು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಒಳ್ಳೆ ನಾಗರಿಕರಾಗಿ ಬದುಕಬೇಕು ಅಂತ ಜಾರಿಗೆ ತಂದರು. ಆದರೆ ಯಾವ ದೇಶಗಳಿಂದ ಬಾರೋ ಮಾಡ್ಕೊಂಡಿದ್ದೀವೋ ಆ ದೇಶದ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಎಷ್ಟು ಫಿಟ್ ಅಂಡ್ ಫೈನ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ದೇಶದ ಪರಿಸ್ಥಿತಿ ಇದಾಗಿದೆ ಫ್ರೆಂಡ್ಸ್. ನಾನು ನಮ್ಮ ವಿಡಿಯೋಗಂತ ರಿಸರ್ಚ್ ಮಾಡ್ತಾ ಇರುವಾಗ ನನಗನ್ಸಿದ್ದು ಫ್ರೆಂಡ್ಸ್, ನಮ್ಮ ಲಾ ಅಂಡ್ ಸಿಸ್ಟಮ್ ಇಷ್ಟು ದುರ್ಬಲವಾಗೋಕ್ಕೆ ಕಾರಣ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮನ್ನು ಆಳೋ ರಾಜಕಾರಣಿಗಳೇನೋ ಅನಿಸ್ತಾ ಇದೆ ಫ್ರೆಂಡ್ಸ್. ಇವಾಗಿರುವಂಥ ಗೌರ್ಮೆಂಟ್ನ MLAಗಳು 55% ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಅಂತ ಸರ್ವೆ ಹೇಳ್ತಾ ಇದೆ. ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ ಫ್ರೆಂಡ್ಸ್. ನಾನು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳ್ತಾ ಇಲ್ಲ. ಎಲೆಕ್ಷನ್ಸ್ ಬಂದಾಗ ನಮ್ಮ MLAಗಳ ಹಿಂದೆ ಇರೋನ್ನ ಸ್ವಲ್ಪ ನೋಡಿ ಫ್ರೆಂಡ್ಸ್. ಯಾರಾದರೂ ಡಾಕ್ಟ್ರು ಅಥವಾ ವೆಲ್ ಕ್ವಾಲಿಫೈಡ್ ಜಾಬಲ್ಲಿರೋ ಇಂಜಿನಿಯರು ಅಥವಾ ಒಳ್ಳೆ ಡಿಗ್ರಿ ಮಾಡ್ಕೊಂಡಿರೋ ಇರ್ತಾರ, ಏನೋ ರೌಡಿಗಳು, ಹಾಫ್ ಮರ್ಡರ್ ಮಾಡಿರೋರು ಅಥವಾ ಸಮಾಜಘಾತುಕರೇ ಇರ್ತಾರೆ. ಇವತ್ತು MLAಗಳ ಪರವಾಗಿ ಕೆಲಸ ಮಾಡಿದ್ರೆ ನಾಳೆ ಇವರ ಕೇಸ್ನ MLAಗಳು ನೋಡ್ಕೋತಾರೆ ಅಷ್ಟೇ ಅಲ್ವಾ? ಇದು ಎಲ್ರಿಗೂ ಗೊತ್ತಿರೋದೆ ಫ್ರೆಂಡ್ಸ್. ಆದರೆ ನಮ್ಮ ಜನಗಳ ಕೈಲಿ ವೋಟ್ ಮೂಲಕ ಬದಲಾಯಿಸ್ಬೋದು. ಅಂದರೆ ನಮ್ಮ ಜನಗಳಿಗೆ ಕೊಡುವಂಥ ದುಡ್ಡು ನಮ್ಮ ದುಡ್ಡು ಫ್ರೆಂಡ್ಸ್. ನಮ್ಮ ದುಡ್ಡು ಅಂತ ಹೇಳಿದೆ, ಅರ್ಥ ಆಯಿತು ಅನಿಸುತ್ತೆ. ನಮ್ಮ ದುಡ್ಡು ನಮಗೆ ಕೊಟ್ಟು ವೋಟ್ ಹಾಕಿಸ್ಕೊತಾ ಇದ್ದಾರೆ ಇವರು. ಈ ವಿಡಿಯೋ ನೋಡಿ ಫ್ರೆಂಡ್ಸ್, ಅರೆಸ್ಟ್ ಆಗಿರೋ ಏನು ಹೇಳ್ತಾ ಇದ್ದಾನೆ ಅಂತ ನಿಮಗೆ ಗೊತ್ತಾಗುತ್ತೆ. लो इधर तो बोल भाई अच्छी भाई बोला आज जेल कल बेल फिर वही पुराना खेल भांजा बोलते चाकू मारते आने के बाद 50 लाख की टिप. हाँ सुन लो मी येतो पण भेटायला अजून काय लागून राहिलं का तुला? नाही तब दे वाला जॅकेट देऊन देणार राहतात, सही झाला राहतात, तो नवावाला घेऊन आणलो. ವಿಡಿಯೋ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್? ಆಜ್ ಜೈಲ್ ಕಲ್ ಬೇಲ್ ಅಂತ. ಇದನ್ನದೇ ಅರ್ಥ ಆಗ್ತಾ ಇದೆ ನಮ್ಮ ಕಾನೂನಿನ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ. ಅಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು, ಆರಾಮಾಗಿ ಜೈಲ್ಗೆ ಹೋಗ್ಬೋದು, ಮತ್ತೆ ಬೇಲೆಲ್ಲ ಆಚೆ ಬರ್ಬೋದು. ಅದೇ ಈ ವಿಡಿಯೋನ ಅರ್ಥ. ಕೇಸ್ 5 ಹೈದರಾಬಾದ್ ಎನ್ಕೌಂಟರ್ ಕೇಸ್. ಫ್ರೆಂಡ್ಸ್, 5 ವರ್ಷದ ಹಿಂದೆ ದಿಶಾ ಎಂಬ ವೆಟರ್ನರಿ ಡಾಕ್ಟರ್ನ 4 ಜನ ಹುಡುಗರು ಗ್ಯಾಂಗ್ ರೇಪ್ ಮಾಡಿ ಸುಟ್ಟಾಕಿರ್ತಾರೆ. ಇಡೀ ದೇಶದಲ್ಲಿ ಸುದ್ದಿ ಆಯಿತು, ಮತ್ತು ಬಹಳ ಪ್ರೊಟೆಸ್ಟ್ನೂ ಆಯಿತು. ಆಗ ಹೈದರಾಬಾದ್ DYSP ಸ್ಥಳ ಮಾಜೂರು ಮಾಡೋಕ್ಕೆ ಹೋದಾಗ ಈ ಹುಡುಗರು ಪೊಲೀಸ್ ಅವರ ಮೇಲೇನೆ ಅಟ್ಯಾಕ್ ಮಾಡಿ ತಪ್ಪಿಸ್ಕೊಳ್ಳೋಕೆ ನೋಡಿರ್ತಾರೆ. ಆಗ ಪೊಲೀಸ್ ಅವರು ಗುಂಡು ಹಾರಿಸಿ ಅವನ ಎನ್ಕೌಂಟರ್ ಮಾಡಿರ್ತಾರೆ. ಆಗ ನಮ್ಮ ದೇಶದ ಜನ ಬಹಳ ಖುಷಿಪಟ್ಟರು. Some breaking news that's coming in right now. All 4 accused in the Hyderabad rape incident have been killed in a police encounter at the NH44. This is the latest information that's coming in right now. This is big breaking news that's coming in this morning. All 4 accused in the Hyderabad rape incident have been killed in a police encounter on the NH44. हैदराबाद के शादनगर में जानवरों की डॉक्टर से रेप और निर्मम हत्या के केस ने एक चौंकाने वाला मोड़ ले लिया. सुबह लोग उठे तो उन्हें पहली खबर उन आरोपियों के एनकाउंटर में ढेर होने की ही मिली, जिन्होंने SP जिंदाबाद और DCP जिंदाबाद के नारे भी लगाए. अल्हम्दुलिल्लाह आज बहुत खुशी हुई. मतलब यहाँ पर पुलिस वाले जो खड़े हैं हमारे साथ, तेलंगाना के बहुत ही चर्चे हो रहे हैं दुनिया में और हम समझे थे ऐसा होने वाला नहीं होगा. लिहाजा आज बहुत ही खुश है और सब देख रहे हैं यहाँ पर ಎನ್ಕೌಂಟರ್ की जगह पर हम लोग खड़े हुए हैं. ಎನ್ಕೌಂಟರ್ ಆಗಿ 2 ವರ್ಷ ಆದಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಈ ಎನ್ಕೌಂಟರ್ನ ಫೇಕ್ ಅಂತ ಹೇಳಿ ಎಂಕ್ವೈರಿ ನಡೆಸ್ತಾ ಇದೆ. ಹೆಡ್ ಪೊಲೀಸ್ ಆಫೀಸರ್ ಸರ್ಜನ್ ಅವರು ಎನ್ಕೌಂಟರ್ ಮಾಡಿರೋದನ್ನ ಇಡೀ ದೇಶ ಸೆಲೆಬ್ರೇಟ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಕಾನೂನು ಅದರಲ್ಲೂ ತಪ್ಪುಡುತ್ತಾ ಇದೆ. ನಮ್ಮ ಕಡೆಯಿಂದ ದೊಡ್ಡ ಸಲ್ಯೂಟ್ ಸರ್ ನಿಮ್ಮಂಥ ದಕ್ಷ ಆಫೀಸರ್ಸ್ಗಳಿಗೆ. ನಮ್ಮ ಜುಡಿಷಿಯರಿ ಸಿಸ್ಟಮ್ ಮೇಲೆ ಜನರ ಅಭಿಪ್ರಾಯನ ಈ ಕಮೆಂಟ್ಸಲ್ಲಿ ನೀವೇ ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್, ನಮ್ಮ ವಿಡಿಯೋದ ಉದ್ದೇಶ ಒಂದೇ, ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುವುದು. ಅಷ್ಟೇ ಬಿಟ್ಟು ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಮತ್ತೆ ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಂಟೆಂಟ್ನ ಬರೆದವರು, ಅದಕ್ಕೆ ಧ್ವನಿಯಾದವರು ಕನ್ನಡಿ ಟೀಮ್. ಹಾಗೆಯೇ ನಮ್ಮ ಮುಂದಿನ ವಿಡಿಯೋ ನಮ್ಮ ರಾಜಕಾರಣಿಗಳು ಹೇಗೆ ನಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೇವೆ. ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋಲಿ. ಸೈನಿಂಗ್ ಆಫ್.